2024-25ನೇ ಸಾಲಿನಲ್ಲಿ ದ್ವಿತೀಯ PUC ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದ್ವಿತೀಯ PUCಯ ಫಲಿತಾಂಶ ಯಾವಾಗ ಅಂತಕ್ಕಂಥ ಕುತೂಹಲವಿದೆ. ಹೌದು ವಿದ್ಯಾರ್ಥಿಗಳೇ, 2024-25ನೇ ಸಾಲಿನಲ್ಲಿ ದ್ವಿತೀಯ PUCಯ ಪರೀಕ್ಷೆಗಳು ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ರಾಜ್ಯಾದ್ಯಂತ ನಡೆದವು. ಹಾಗಾಗಿ ಪರೀಕ್ಷೆ ಮುಕ್ತಾಯವಾದ ನಂತರ ಮಾರ್ಚ್ 23ರಿಂದ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 76 ಮೌಲ್ಯಮಾಪನ ಕೇಂದ್ರಗಳಲ್ಲಿ ದ್ವಿತೀಯ PUC ಪರೀಕ್ಷೆಯ ಒಂದು ಮೌಲ್ಯಮಾಪನಗಳು ನಡೆಯುತ್ತಿವೆ. ಹಾಗಾಗಿ ಇನ್ನು ಕೆಲವು ದಿನಗಳಲ್ಲಿ ಈ ಒಂದು ಮೌಲ್ಯಮಾಪನ ಮುಕ್ತಾಯವಾಗ್ತಕ್ಕಂಥ ಸಂಭವವಿದೆ. ಹಾಗಾಗಿ ಏಪ್ರಿಲ್ 1ನೇ ತಾರೀಕಿನವರೆಗೆ ಇವೆಲ್ಲ ಒಂದು ಮೌಲ್ಯಮಾಪನ ಮುಕ್ತಾಯವಾಗಲಿದ್ದು, ನಂತರದಲ್ಲಿ ಒಂದು ವಾರದ ಪರಿಶೀಲನೆಯ ನಂತರ ಏಪ್ರಿಲ್ 10ರಿಂದ ಏಪ್ರಿಲ್ 14ರ ಒಳಗಡೆ ಈ ಒಂದು ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶ ಲಭ್ಯವಾಗುವುದು ಅಂತಕ್ಕಂಥ ಮಾಹಿತಿ ದೊರೆತಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು 2024-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶಗಳು ಏಪ್ರಿಲ್ 2ನೇ ವಾರದಲ್ಲಿ ಲಭ್ಯವಾಗ್ತಕ್ಕಂಥ ಮಾಹಿತಿ ಖಚಿತವಾಗಿದೆ. ಹಾಗಾಗಿ ಅಲ್ಲಿಯವರೆಗೆ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಈ ಒಂದು ಪರೀಕ್ಷಾ ಫಲಿತಾಂಶಕ್ಕಾಗಿ ಕಾದು ನೋಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಅಧಿಕೃತವಾಗಿರ್ತಕ್ಕಂಥ ದಿನಾಂಕ ಲಭ್ಯವಾದ ನಂತರ ಮತ್ತೊಮ್ಮೆ ತಮಗೆ ಒಂದು ವಿಡಿಯೋದ ಮೂಲಕ ದಿನಾಂಕವನ್ನು ತಿಳಿಸಲಾಗುವುದು. ಧನ್ಯವಾದಗಳು.